ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಡ್ರೀಮ್ ಮೀಡಿಯಾ. ನಿನ್ನೆ ಯಾನ ಟ್ರಿಪ್ ಮಾಡಿ ಎಲ್ಲ ಟಯರ್ಡ್ ಆಗಿದ್ರು. ಹಾಗಾಗಿ ನೈಟ್ ಫುಲ್ಲು ರೆಸ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ನೆಕ್ಸ್ಟ್ ಡೇ ಟ್ರಿಪ್ಗೆ ರೆಡಿ ಆದವು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಾರ್ಟ್ನಲ್ಲೇ ಅರೇಂಜ್ ಆಗಿತ್ತು. ಬಿಸಿ ಬಿಸಿ ಪೂರಿ, ಚಿತ್ರಾನ್ನ, ಆಲೂ ಬೋಂಡ, ಕಾಫಿ, ಟೀ ನಮಗೋಸ್ಕರ ರೆಡಿ ಇತ್ತು. ಎಲ್ಲರೂ ಫ್ರೆಶ್ ಅಪ್ ಆಗಿ ಬಂದಿದ್ರಿಂದ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸಿ ಹೊನ್ನಾವರ ಬೋಟಿಂಗ್ಗೆ ಹೊರಟು. ವೀಕ್ಷಕರೇ, ಇದು ಹೊನ್ನಾವರದಲ್ಲಿರೋ ಬೋಟಿಂಗ್ ಪಾಯಿಂಟ್. ಇಲ್ಲಿ ನೇಚರ್ ಚೆನ್ನಾಗಿರೋದ್ರಿಂದ ಫೋಟೋ ಶೂಟ್ ಅಥವಾ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಅಂತ ತುಂಬಾ ಜನ ಬರ್ತಾರೆ. ಲೈಫಲ್ಲಿ ಒಮ್ಮೆ ಆದರೂ ಹೊನ್ನಾವರಕ್ಕೆ ಬಂದು ಈ ಪ್ರಕೃತಿ ಮಧ್ಯೆ ಬೋಟಿಂಗ್ ಮಾಡಿ ಎಂಜಾಯ್ ಮಾಡಬೇಕು. ನಾವು ಟ್ರಾವೆಲ್ ಏಜೆನ್ಸಿ ಕಡೆಯಿಂದ ಹೋಗಿದ್ರಿಂದ ನಮ್ಮ ಟಿಕೆಟ್ ಫೀ ಎಲ್ಲ ಅವರೇ ಅರೇಂಜ್ ಮಾಡಿದ್ರು. ಇಲ್ಲಿಂದ ನಮ್ಮನ್ನು 1 ಅವರ್ ಬೋಟಿಂಗ್ ಅಂತ ಕರ್ಕೊಂಡು ಹೋಗಿದ್ರು. ಅಲ್ಲಿ ಫೋಟೋಸ್, ವಿಡಿಯೋಸ್ ಅಂತ ಅನ್ಲಿಮಿಟೆಡ್ ಎಂಜಾಯ್ಮೆಂಟ್ ಮಾಡ್ತಾ ಪ್ರಕೃತಿ ಮಧ್ಯೆ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಬಂದವು. ನನ್ನ ಸಜೆಷನ್ ಏನಪ್ಪಾ ಅಂದರೆ, ಸನ್ರೈಸ್ ಅಥವಾ ಸನ್ಸೆಟ್ ಆಗೋ ಟೈಮಲ್ಲಿ ನೀವು ಬೋಟಿಂಗ್ ಹೋಗೋದ್ರಿಂದ ಇನ್ನೂ ಹೆಚ್ಚು ಎಂಜಾಯ್ ಮಾಡ್ಬೋದು. ವೈಟ್ ಜಾಕೆಟ್ ಪುಲ್ಲೋವರ್ ಹಾಕೊಂಡಿದ್ದಾನಲ್ಲ, ಅದು ಚೆನ್ನಾಗಿದೆ. ಫೈನಲಿ ಈ ಟ್ರಿಪ್ನ ಇಂಪಾರ್ಟೆಂಟ್ ಮೊಮೆಂಟ್ ಅಂದರೆ ಸ್ಕೂಬಾ ಡೈವಿಂಗ್. ಸೊ ನಾವೆಲ್ಲರೂ ಟೀಮ್ ರೆಡಿಯಾಗಿ ಓಡ್ತಾ ಇದ್ದೀವಿ ಸ್ಕೂಬಾ ಡೈವಿಂಗ್ಗೆ. Going for scuba. Scuba. Yeah. Experience. Scuba. ಸರ್ ಅಲ್ಲೇ ಹೋಗ್ಬೇಕಾಗಿತ್ತು ಟಾಯ್ಲೆಟ್ಗೆ. ನೋಡಿ, ಇದೇ ಬೋಟಲ್ಲಿ ನಾವು ಸ್ಕೂಬಾ ಡೈವಿಂಗ್ ಹೋಗ್ತಾ ಇದ್ದೀವಿ ನೇತ್ರಾಣಿ ಐಲ್ಯಾಂಡ್ಗೆ. ನಮ್ಮ ಟೀಮ್ ಜೊತೆಗೆ ಬೇರೆ ಒಂದು ಟೀಮು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಸ್ಕೂಬಾ ಡೈವ್ ಹೋಗೋಕ್ಕೂ ಮುಂಚೆ ಟ್ರೈನರ್ಸ್ ಕಡೆಯಿಂದ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಇರುತ್ತೆ. ಸಮುದ್ರದ ಒಳಗೆ ಇಳಿದಾಗ ಅವ್ರಿಗೆ ಆ್ಯಕ್ಷನ್ ಮುಖಾಂತರ ಹೇಳ್ಬೇಕಾಗತ್ತೆ. ಹಾಗಾಗಿ ಯಾವ ರೀತಿ ಆ್ಯಕ್ಷನ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಬ್ರೀಫ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಕಪಲ್ಸ್ ತೆಗೆದೇ ಇತ್ತು.
ಮುರುಡೇಶ್ವರದಿಂದ ನೇತ್ರಾಣಿ ಹೈಲ್ಯಾಂಡ್ ಹೋಗೋದಕ್ಕೆ ಸುಮಾರು 1 ಅವರ್ ಬೇಕಾಗುತ್ತೆ. ನಿಜವಾಗ್ಲೂ ಅದೊಂಥರ ಅಡ್ವೆಂಚರಸ್ ಜರ್ನಿ ಅಂತ ಹೇಳ್ಬೋದು. ಆ್ಯಂಡ್ ಯಾರೆಲ್ಲ ವೀಕ್ ಇರ್ತೀರ ಅವರೆಲ್ಲ ಸ್ಕೂಬಾ ಡೈವಿಂಗ್ ಹೋಗ್ತೀನಿ ಅಂತ ಏನಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ಬೇಡ. ಯಾಕೆಂದರೆ ಬೋಟು ಆ ಸಮುದ್ರದಲ್ಲಿ ಹೋಗುವಾಗ ಅಲೆಗಳ ಶಬ್ದ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಮತ್ತು ಆ ಬೋಟ್ ಸೌಂಡ್ ಆಗಿರ್ಬೋದು. ಆ್ಯಂಡ್ ಅದು ಹೋಗ್ತಾ ಹೋಗ್ತಾ ಬೋಟೇ ಫ್ಲೋಟ್ ಆಗ್ತಾ ಇರುತ್ತೆ. ಅದು ಕೆಲವ್ರಿಗೆ ಹೊಟ್ಟೆ ತೊಳಸ್ದಂಗಾಗಿ ಸುಸ್ತಾಗ್ಬಿಡ್ತಾರೆ ಮತ್ತು ವಾಮಿಟ್ ಮಾಡ್ಕೊಂಡ್ಬಿಡ್ತಾರೆ. ಆ್ಯಂಡ್ ಇನ್ನೊಂದು ಸ್ಕೂಬಾ ಡೈವಿಂಗ್ ಹೋಗೋರಿಗೆ ನನ್ನ ಸಜೆಷನ್ ಏನಪ್ಪ ಅಂದರೆ ಕಣ್ಣು, ಕಿವಿ, ಮೂಗು ಇದೆಲ್ಲಾನು ನೀಟಾಗಿ ಪ್ಯಾಕ್ ಮಾಡಿಕೊಂಡು ನೀವು ಡೈವಿಂಗ್ ಇಳಿಬೇಕು ಸಮುದ್ರದೊಳಗೆ. ಯಾಕೆಂದರೆ ನೀವು ಡೀಪ್ ಹೋಗ್ತಾ 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 ಪ್ರೆಷರ್ ಜಾಸ್ತಿ ಆಗುತ್ತೆ ನೀರ್ದು, ಆಗ ನರ್ವ್ ಡ್ಯಾಮೇಜಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಪ್ರಿಕಾಷನ್ಸ್ ತಗೊಂಡು ಸ್ಕೂಬಾ ಡೈವ್ ಮಾಡಿ. ಡೈವಿಂಗ್ ಹೋಗೋಕ್ಕೆ ರೆಡಿ ಇದ್ದೀವಿ. ನಮ್ಮ ರಾಘವೇಂದ್ರ ಸರ್ ರೆಡಿ ಆಗ್ತಾ ಇದ್ದಾರೆ. ಹೋಗಿ ಕರಿತಾ ಇದ್ದಾರೆ.